ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಸುಕನ್ಯಾ ಕಿಚನ್. ನಾನಿವತ್ತು ಮನೇಲೆ ತುಂಬ ಸಿಂಪಲ್ಲಾಗಿ ಪನ್ನೀರು ಯಾವ ರೀತಿ ಮಾಡೋದಂತ ತಿಳಿಸ್ಕೊಡ್ತೀನಿ ಬನ್ನಿ ಫ್ರೆಂಡ್ಸ್. ನನಗೆ ಹೊರಗಡೆ ತಂದಿರೋದಕ್ಕಿಂತ ಮನೇಲಿ ಮಾಡಿರೋದೇ ತುಂಬ ಚೆನ್ನಾಗಿ ಅನಿಸುತ್ತೆ ಪನ್ನೀರು. ಇದು ಯಾವ ರೀತಿ ಮಾಡೋದಂತ ನೋಡೋಣ. ಇದಕ್ಕೆ ನಾನಿಲ್ಲಿ 1-2 ಲೀಟ್ರ್ ಆಗುವಷ್ಟು ಹಾಲು ಅನ್ನೋದು ತಗೊಂಡಿದ್ದೀನಿ ನೋಡಿ. ಈ 2 ಲೀಟ್ರ್ ಹಾಲು ಅನ್ನೋದು ನಾನು ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿ ನಾನು 2 ಲೀಟ್ರ್ ಹಾಲನ್ನು ಸಮೇತ ಹಾಕ್ಕೊಳ್ತಾ ಇದ್ದೀನಿ ನೋಡಿ. ನನಗೆ ಹೊರಗಡೆ ತಂದಿರೋದಕ್ಕಿಂತ ಮನೇಲಿ ಮಾಡಿರೋ ಪನ್ನೀರೇ ತುಂಬ ಟೇಸ್ಟಿ ಅನಿಸುತ್ತೆ, ನೋಡೋಕ್ಕೂ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಅದಕ್ಕೆ ನಾನು ಯಾವಾಗೂ ಮನೆಯಲ್ಲೇ ರೆಡಿ ಮಾಡ್ಕೊಳ್ತೀನಿ. ಅದಕ್ಕೆ ನಿಮಗೂ ಯಾವ ರೀತಿ ಮಾಡೋದಂತ ತೋರಿಸ್ತಾ ಇದ್ದೀನಿ. ತುಂಬ ಜನಕ್ಕೆ ಗೊತ್ತಿರುತ್ತೆ, ಗೊತ್ತಿಲ್ಲದೆ ಇರೋರಿಗೆ ಈ ವಿಡಿಯೋ ಅಂತಂದು ಹೇಳ್ತೀನಿ. ಇವಾಗ ಸ್ಟವ್ ಆನ್ ಮಾಡಿಕೊಂಡು ನಾನು ಹಾಲಿನ ಪಾತ್ರೆ ಅನ್ನೋದು ಇಟ್ಕೊಂಡಿದ್ದೀನಿ ನೋಡಿ. ಹಾಲೆಲ್ಲ ನಮಗೆ ಚೆನ್ನಾಗಿ ಕುದಿ ಬರಬೇಕು ಫ್ರೆಂಡ್ಸ್. ನೋಡಿ, ನನಗೆ ಪಾತ್ರೆ ಸ್ವಲ್ಪ ಚಿಕ್ಕದು ತಗೊಂಡಿದ್ದೀನಿ, ನೀವು ಬೇಕಂದ್ರೆ ದೊಡ್ಡದು ತಗೊಳ್ಳಿ. ನಾನು ಸರಿ ಹೋಗುತ್ತಂತ ಇಟ್ಕೊಬಿಟ್ಟೆ. ಇವಾಗ ಈ ರೀತಿ ನನಗೆ ಹಾಲನ್ನು ಚೆನ್ನಾಗಿ ಕುದಿ ಬರೋವಾಗ ನೋಡಿ, ಇಲ್ಲಿ ನಾನು 1-2 ನಿಂಬೆಹಣ್ಣಿನ ರಸ ಅನ್ನೋದು ತೆಗೆದುಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ನೋಡಿ. ನಿಂಬೆಹಣ್ಣಿನ ರಸ ಹಾಕ್ಕೊಂಡಾದ್ಮೇಲೆ ಒಂದು ಸರಿ ಚೆನ್ನಾಗಿ ಈ ರೀತಿ ತಿರುಗಿಸ್ಕೋಬೇಕಾಗುತ್ತೆ ನಾವು. ನೋಡ್ತಿದ್ರಲ್ಲ, ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ತಿರುಗಿಸ್ಕೋಬೇಕು. 2 ನಿಂಬೆಹಣ್ಣು ಆದರೆ ಸಾಕಾಗುತ್ತೆ ನಮಗೆ 2 ಲೀಟ್ರ್ ಹಾಲಿಗೆ. ನೋಡಿ, ನಮ್ಗೆ ಆಗಲೇ ಗೊತ್ತಾಗ್ತಿದೆಯಲ್ಲ ಪನ್ನೀರ್ ಅನ್ನೋದು ರೆಡಿ ಆಗ್ತಾ ಇದೆ. ನೋಡಿ ಎಷ್ಟು ಚೆನ್ನಾಗಿ ಬರ್ತಿದೆಯಂತ. ನಾವು ನಿಂಬೆಹಣ್ಣು ಹಾಕಿದ್ಮೇಲೆ 1-2 ನಿಮಿಷ ಅಷ್ಟೇ ಫ್ರೆಂಡ್ಸ್, ಒಂದು 5 ನಿಮಿಷ ಆದ್ರೂ ಸಾಕಾಗುತ್ತೆ. ಮಿಕ್ಸ್ ಮಾಡ್ಕೊಳ್ತಾ ತಿರುಗಿಸ್ಕೊಳ್ತಾ ನಮಗೆ ಗೊತ್ತಾಗ್ಬಿಡುತ್ತೆ. ಇವಾಗ ನಾನಿಲ್ಲಿ ಒಂದು ಜರಡಿ ತಗೊಂಡು ಅದ್ರ ಮೇಲೆ ನಾನು ಒಂದು ಕಾಟನ್ದು ವೈಟ್ ಕಲರ್ದು, ಜಾಸ್ತಿ ದಪ್ಪ ಇರಬಾರ್ದು, ತೆಳ್ಳಗಿರುವಂಥ ಬಟ್ಟೆನ ಹಾಕ್ಕೊಂಡಿದ್ದೀನಿ. ಅದ್ರ ಮೇಲೆಗಡೆ ನಾನಿಲ್ಲಿ ಪನ್ನೀರ್ ಅನ್ನೋದು ಈ ರೀತಿ ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಈ ರೀತಿ ಹಾಕೋದ್ರಿಂದ ನಮಗೆಲ್ಲ ಸಪ್ರೇಟ್ ಆಗಿಬಿಡುತ್ತೆ, ಪನ್ನೀರ್ ಸಪ್ರೇಟ್ ಆಗುತ್ತೆ, ನೀರೆಲ್ಲ ಸಪ್ರೇಟ್ ಆಗಿಬಿಡುತ್ತೆ. ಇವಾಗ ಇದನ್ನೆಲ್ಲನೂ ಸಮೇತ ಸ್ವಲ್ಪ ನಾವು ಮೇಲುಗಡೆಯಿಂದ ತಣ್ಣೀರು ಅನ್ನೋದು ಹಾಕ್ಕೊಳ್ಬೇಕಾಗುತ್ತೆ. ಈ ರೀತಿ ಹಾಕೋದ್ರಿಂದ ನಾವು ನಿಂಬೆಹಣ್ಣು ಅನ್ನೋದು ಹಾಕಿರ್ತೀವಲ್ಲ, ಅದು ಸ್ವಲ್ಪ ಹುಳಿ ಬರೋದಕ್ಕೆ ಚಾನ್ಸ್ ಇರೋದಿಲ್ಲ. ಅದರಿಂದ ನೀರು ಹಾಕಿದ್ರೆ ಹುಳಿ ಅನ್ನೋದು ಬರ್ದಿರ ಇರುತ್ತೆ ನಮಗೆ ತಿನ್ನೋವಾಗ. ಈ ರೀತಿ ಮೇಲುಗಡೆ ನೀರು ಹಾಕ್ಕೊಂಡಾದ್ಮೇಲೆ ಒಂದ್ಸರಿ ಈ ರೀತಿ ಎಲ್ಲ ಟೈಟ್ ಮಾಡಿಬಿಟ್ಟು ನಾವು ಟೈಟಾಗಿ ಇದನ್ನು ಬ್ರಷ್ ಮಾಡಿಬಿಟ್ಟು ನೀರೆಲ್ಲನೂ ಸಮೇತ ತೆಗಿಬೇಕಾಗುತ್ತೆ ಫ್ರೆಂಡ್ಸ್. ನೋಡಿ, ಈ ರೀತಿ ಇದು ತುಂಬಾ ಬಿಸಿ ಇರೋದ್ರಿಂದ ನಾನಿಲ್ಲಿ ನಮ್ಮ ಹಸ್ಬೆಂಡ್ ಕೈಗೆ ಕೊಟ್ಟಿದ್ದೀನಿ ಅದು ನೀರೆಲ್ಲ ತೆಗಿಯೋದಕ್ಕೆ. ನಮ್ಮ ಕೈಗಳು ತುಂಬಾ ಸೆನ್ಸಿಟಿವ್ ಆಗಿರ್ತಾವಲ್ಲ, ಅದಕ್ಕೋಸ್ಕರ ನಮ್ಮ ಹಸ್ಬೆಂಡ್ಗೆ ಕೊಟ್ಟಿದ್ದೀನಿ. ಅವರು ನೀರೆಲ್ಲ ಈ ರೀತಿ ತೆಗಿತಾ ಇದ್ದಾರೆ ನೋಡಿ. ಈ ರೀತಿ ಎಲ್ಲನೂ ಮಾಡ್ಕೊಂಡಾದ್ಮೇಲೆ ನೋಡಿ, ಇವಾಗ ನೀರೆಲ್ಲ ತೆಗೆದುಬಿಟ್ಟು ನಮಗೆ ಯಾವ ಶೇಪಿಗೆ ಬೇಕೋ ಆ ಶೇಪ್ಗೆ ನಾವು ಈ ರೀತಿ ಮಾಡಿಬಿಟ್ಟು ಮೇಲ್ಗಡೆ ಒಂದು ಕಲ್ಲನ್ನೋದು ಇಟ್ಕೊಂಡ್ರೆ ಸಾಕಾಗುತ್ತೆ. ವೆಯ್ಟ್ ಇರುವಂಥದ್ದು ಕಲ್ಲು. ನಿಮ್ಮ ಹತ್ರ ಕಲ್ಲಿಲ್ಲ ಅಂದರೆ ನೀರೆಲ್ಲ ನೀವು ಬೊಗ್ಸಿದ್ದೀರಲ್ಲ, ಅದೇ ನೀರನ್ನೇ ಆಗಲಿ ಮೇಲ್ಗಡೆ ಇಟ್ಬಿಟ್ರೆ ಸಾಕಾಗುತ್ತೆ ನೋಡಿ. ಆ ರೀತಿ ಇಟ್ಬಿಟ್ಟು 1 ಅವರ್ ಕಾಲ ಇಟ್ಬಿಟ್ರೆ ಸೈಡ್ಗೆ ಸಾಕಾಗುತ್ತೆ. 1 ಅವರ್ ಸೈಡ್ಗೆ ಇಟ್ಟಾಕೊಂಡಾದ್ಮೇಲೆ ನೋಡಿ, ನಾನು ತೆಗೆದುಬಿಟ್ಟು ತೋರಿಸ್ತಾ ಇದ್ದೀನಿ ನೋಡಿ. ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ತುಂಬಾ ಚೆನ್ನಾಗಿ ಬರುತ್ತೆ. ಮನೆಯಲ್ಲೇ ಮಾಡ್ಕೊಂಡು ತಿಂದರೆ. ಹೊರಗಡೆ ಇರೋದು ಅವ್ರು ಯಾವಾಗ ಮಾಡಿಟ್ಟಿರ್ತಾರೋ ಏನೋ ಗೊತ್ತಾಗೋದಿಲ್ಲಲ್ಲ, ಅದು ತಿನ್ನೋಕ್ಕೂ ಸಮೇತ ಟೇಸ್ಟ್ ಅಷ್ಟೊಂದು ಚೆನ್ನಾಗಿರೋದಿಲ್ಲ ನೋಡಿ. ನಾವು ಮನೆಯಲ್ಲೇ ಮಾಡಿರೋದ್ರಿಂದ ಎಷ್ಟು ಚೆನ್ನಾಗಿ ಬಂದಿದೆಯಲ್ಲ. ಅವರು ಹೊರಗಡೆ ತಂದಿರೋ ಕ್ವಾಂಟಿಟಿಗಿಂತ ಮನೇಲಿ ಮಾಡಿರೋ ಕ್ವಾಂಟಿಟಿನೇ ಜಾಸ್ತಿ ಅನಿಸುತ್ತೆ ನನಗೆ. ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ಒಂದು ಸರಿ ಈ ರೀತಿ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್, ನಿಮಗೆ ಗೊತ್ತಾಗುತ್ತೆ. ನೋಡ್ತಿದ್ರಲ್ಲ, ತುಂಬಾ ಚೆನ್ನಾಗಿರುತ್ತೆ. ನೋಡಿದ್ರಲ್ಲ, ಈ ವಿಡಿಯೋ ಇಷ್ಟ ಆಯ್ತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಇಷ್ಟೊತ್ತು ಈ ವಿಡಿಯೋ ನೋಡಿದ್ದಕ್ಕೆ ಎಲ್ರಿಗೂ ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೋಡಿ, ತುಂಬ ಸಾಫ್ಟಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ತುಂಬಾ ಸೂಪರಾಗಿ ಬರುತ್ತೆ ಫ್ರೆಂಡ್ಸ್. ಸರಿ, ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.